ಈ 299 ರುಪೀಸ್ ರಾಯಲ್ ಅನ್ಲಿಮಿಟೆಡ್ ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಮಳಿಗೆ ಇಡ್ಲಿ, 2 ವೆರೈಟೀಸ್ ಆಫ್ ಚಿಕನ್ ಸ್ಟಾರ್ಟರ್ಸು. ಮಳಿಗೆ ಇಡ್ಲಿಗೆ ಚಿಕನ್ ಚಾಪ್ಸ್ ಬರುತ್ತೆ, ನಂತರ ಗ್ರೀನ್ ಬಿರಿಯಾನಿ ಕೊಟ್ಟಿದ್ದಾರೆ, ಮತ್ತು ರೆಡ್ ಕಲರಲ್ಲಿ ಒಂದು ಬಿರಿಯಾನಿ ಕೊಟ್ಟಿದ್ದಾರೆ, ವೈಟ್ ರೈಸು, ರಸಮ್ ಎಲ್ಲಾನು ಪ್ರತಿಯೊಂದು ಅನ್ಲಿಮಿಟೆಡ್ ಎಷ್ಟು ಬೇಕಂದ್ರೂ ನೀವು ಹಾಕೊಂಡು ತಿಂತಾನೆ ಇರ್ಬೋದು. ಕೆಪಾಸಿಟಿ ಮೇಲೆ ಡಿಪೆಂಡು. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅಂಬಾರಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಗೈಸ್. ಇಲ್ಲಿ ನೋಡೋಕೋರೆ ಸೂಪರ್ ಆ್ಯಂಬಿಯನ್ಸ್ ಅಂತಲೇ ಹೇಳ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಎಲ್ಲಿದೆ ಅಂತ ಹೇಳಿದ್ರೆ ಚಂದ್ರ ಲೇಔಟ್ ಬೆಂಗಳೂರು. ಸೊ ನಿಮಗೆ KFC ಗೊತ್ತಿರುತ್ತೆ, KFC ಬಿಲ್ಡಿಂಗ್ ಮೇಲೇ 3rd ಫ್ಲೋರಲ್ಲಿ ಈ ರೆಸ್ಟೋರೆಂಟ್ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಇವಾಗ ಹೋಗ್ಬಿಟ್ಟು ನಿಮಗೆ ಯೂಶ್ವಲಿ ನೋಡೋಕೆ 299 ರುಪೀಸ್ಗೆ ಅನ್ಲಿಮಿಟೆಡ್ ಕಾಂಬೋ ಬರುತ್ತಂತೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅಲ್ಲೋಗ್ಬಿಟ್ಟು ತಿಳಿಸ್ಕೊಡ್ತೀನಿ ಏನೆಲ್ಲ ಬರುತ್ತೆ, ಯಾವ ಥರದೆಲ್ಲ ಅನ್ಲಿಮಿಟೆಡ್ ಬಡಿಸ್ತಾರೆ ಅಂತ. ಸೊ ಬನ್ನಿ, ಲೆಟ್ಸ್ ಗೋ. ಸರ್ ಯಾವಾಗ ಶುರು ಆಗಿದೆ ಸರ್? ಇದು ಬಂದ್ಬಿಟ್ಟು ಲಾಸ್ಟ್ ಥರ್ಸ್ಡೇ ಓಪನ್ ಆಯಿತು. ಲಾಸ್ಟ್ ಥರ್ಸ್ಡೇ 1 ವೀಕ್ ಆಗ್ತಾ ಇದೆ. ಓಕೆ, ನಿಮ್ಮಲ್ಲಿ ಏನು ಸರ್ ಸ್ಪೆಷಲ್? ನಮ್ಮಲ್ಲಿ ಬಂದ್ಬಿಟ್ಟು ಅನ್ಲಿಮಿಟೆಡ್ ಮೀಲ್ಸ್ ಬಂದ್ಬಿಟ್ಟು 299 ಇದೆ. ಇಡ್ಲಿ ಚಾಪ್ಸ್ ಇದೆ, ಪ್ಲಸ್ ಕಬಾಬ್ ಇದೆ, 2 ವೆರೈಟಿ ಸ್ಟಾರ್ಟರ್ಸ್ ಬರ್ತದೆ, ರೆಡ್ ಬಿರಿಯಾನಿ ಬರುತ್ತೆ, ಗ್ರೀನ್ ಬಿರಿಯಾನಿ ಬರ್ತದೆ, ಪ್ಲಸ್ ವೈಟ್ ರೈಸ್, ರಸಮು. ಇದು ಪ್ರತಿಯೊಂದು ಅನ್ಲಿಮಿಟೆಡ್? ಪ್ರತಿಯೊಂದು ಅನ್ಲಿಮಿಟೆಡ್. ಎಷ್ಟು ಬೇಕಾದ್ರೆ ತಗೊಳ್ಳಿ, ನಾವೇ ಸರ್ವ್ ಮಾಡ್ತೀವಿ. ಸೊ ಇದು ಬಿಟ್ಟು ನಿಮ್ಮ ಹತ್ರ ಬೇರೆ ಏನೆಲ್ಲ ಸಿಗುತ್ತೆ ಸರ್? ಬೇರೆ ಎಲ್ಲ ಕಟ್ಟು ನಿಮಗೆ ಎಲ್ಲ ವೆರೈಟಿ ಇದೆ. ಬಿರಿಯಾನಿ ಪ್ಲಸ್ ಕಬಾಬು, ಚಿಲ್ಲಿ ಚಿಕನು, ಪೆಪ್ಪರ್ ಚಿಕನ್ನು, ಲಾಲಿಪಾಪು. ಇನ್ನು ನೆಕ್ಸ್ಟ್ ವೀಕಿಂದ ನಿಮಗೆ ವೆಲ್ಕಮ್ ಡ್ರಿಂಕ್ಸ್ ಇದೆ. ಇನ್ನು ಪಾರ್ಸಲ್ ನಿಮಗೆ ಸ್ವಿಗ್ಗಿ, ಝೊಮ್ಯಾಟೊ ಅದರಲ್ಲೂ ಎಲ್ಲ ಆಗ್ತಾ ಇದೆ. ಅದರಲ್ಲೂ ಕೂಡ ಇದೆ. ಓಕೆ, ಇನ್ ಕೇಸ್ ವೆಜಿಟೇರಿಯನ್ಸ್ ಬಂದರೆ ಅವ್ರಿಗೆ ಏನಾದ್ರು ಆಪ್ಷನ್ಸ್ ಇದೆ. ನಮ್ಮ ಈ ಕಡೆ ಫ್ರೈಡ್ ರೈಸು, ನೂಡಲ್ಸು ಅದೆಲ್ಲ ಇದೆ, ತಂದೂರಿ ಗಿಂದೂರಿ ಎಲ್ಲ ಐಟಮ್. ಓಕೆ, ಪ್ರತಿಯೊಂದು ಇರುತ್ತೆ. ಓಕೆ ಸರ್, ಟೈಮಿಂಗ್ಸ್ ಬಂದ್ಬಿಟ್ಟು 11 AM to 11 PM. 11 to 11. ಪಾರ್ಕಿಂಗ್ ಎಲ್ಲ ಇದೆ. 2 ವೀಲರ್ಸ್ ಇದೆ, 4 ವೀಲರ್ಸ್ ಇದೆ, ಎರಡು ಕೂಡ. ಎರಡು. ಅಡ್ರೆಸ್ ಬಂದ್ಬಿಟ್ಟು ಚಂದ್ರ ಲೇಔಟ್ KFC ಬಿಲ್ಡಿಂಗ್ ಬರುತ್ತಲ್ಲ, 3rd ಫ್ಲೋರ್ನಲ್ಲಿ ಇದೆ. 3rd ಫ್ಲೋರಲ್ಲಿ ಆಗಿದೆ. ಇದೇ ಮಂತ್ನಲ್ಲಿ ಇನ್ನೊಂದು ಕಡೆ ಆಗ್ತಾ ಇದೆ ನಮ್ಮದು. ಅದು ಬಂದ್ಬಿಟ್ಟು ವಿದ್ಯಾರಣ್ಯಪುರ. ಓಕೆ, ನಮ್ಮದು 3rd ಬ್ರಾಂಚ್. ಓ ನೈಸ್ ನೈಸ್ ನೈಸ್. ಸೊ ಇದೇ ಥರ ಕಾನ್ಸೆಪ್ಟ್? ಸೇಮ್ ಕಾನ್ಸೆಪ್ಟ್. ಅದು ಬಂದ್ಬಿಟ್ಟು ಸಿಟ್ಟಿಂಗ್ ಸ್ವಲ್ಪ ಜಾಸ್ತಿ ಇದೆ. ಓಕೆ ಓಕೆ, ಇದು ಎಷ್ಟಿದೆ ಸರ್? ಬಂದ್ಬಿಟ್ಟು 100 ಸಿಟ್ಟಿಂಗ್ಸ್ ಇದೆ. ಅದು ಬಂದ್ಬಿಟ್ಟು 250 ಇದೆ. ಸೂಪರ್ ಸರ್. ಓಕೆ, ನಾವು ಕೂಡ ಟ್ರೈ ಮಾಡ್ತೀವಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು ಸರ್. ಸೊ ಗೈಸ್, ಸೊ ಫೈನಲಿ ಎಲ್ಲನೂ ಕೂಡ ನೋಡೋಕೋದ್ರೆ ಅವ್ರ ಟೇಬಲಲ್ಲಿಗೆ ಬಂದು ಬಡಿಸಿದ್ದಾರೆ. ಸೊ ಈ 299 ರುಪೀಸ್ ರಾಯಲ್ ಅನ್ಲಿಮಿಟೆಡ್ ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಮಳಿಗೆ ಇಡ್ಲಿ, 2 ವೆರೈಟೀಸ್ ಆಫ್ ಚಿಕನ್ ಸ್ಟಾರ್ಟರ್ಸು, ಮಳಿಗೆ ಇಡ್ಲಿಗೆ ಚಿಕನ್ ಚಾಪ್ಸ್ ಬರುತ್ತೆ, ಮತ್ತು ಬಿರಿಯಾನಿ 2 ವೆರೈಟಿ ಇರುತ್ತೆ. ಹಂಗಾರೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂತ ಗ್ರೀನ್ ಬಿರಿಯಾನಿ ಕೊಟ್ಟಿದ್ದಾರೆ, ಮತ್ತು ರೆಡ್ ಕಲರಲ್ಲಿ ಒಂದು ಬಿರಿಯಾನಿ ಕೊಟ್ಟಿದ್ದಾರೆ. 2 ಚಿಕನ್ ಬಿರಿಯಾನಿ ಎಷ್ಟು ಬೇಕಾದರೂ ತಿನ್ಬೋದು ಗೈಸ್. ಎಲ್ಲ ನೀವು ಟೇಬಲಲ್ಲೇ ಬಂದು ಆಗ್ತಾನೆ ಇರ್ತಾರೆ, ನೀವು ತಿಂತಾನೆ ಇರ್ಬೋದು. ಇನ್ನೊಂದು ಏನು ಅಂತ ಹೇಳಿದ್ರೆ ವೈಟ್ ರೈಸು, ರಸಮ್. ಲಾಸ್ಟಿಗೆ ನೀವು ನೋಡ್ತಾರೆ ಡೈಜೆಷನ್ಸ್ಗೆ ವೈಟ್ ರೈಸು ಕೂಡ ಇರುತ್ತೆ, ಅನ್ಲಿಮಿಟೆಡ್ ರಸಮ್. ಎಲ್ಲನೂ ಪ್ರತಿಯೊಂದು ಅನ್ಲಿಮಿಟೆಡ್ ಎಷ್ಟು ಬೇಕಂದ್ರೂ ನೀವು ಹಾಕೊಂಡು ತಿಂತಾನೆ ಇರ್ಬೋದು. ಕೆಪಾಸಿಟಿ ಮೇಲೆ ಡಿಪೆಂಡು. ಸೊ ನಾನು ಫಸ್ಟ್ ಇಡ್ಲಿನ ಟ್ರೈ ಮಾಡ್ತೀನಿ. ಮಳಿಗೆ ಇಡ್ಲಿ ಕೂಡ ಅನ್ಲಿಮಿಟೆಡ್ ಅಂತ ಹೇಳಿದ್ದಾರೆ. ಸೊ ಮಳಿಗೆ ಇಡ್ಲಿ ನೋಡಿ ಸಾಫ್ಟಾಗಿದೆಯಾ. ಅದಕ್ಕೆ ಚಿಕನ್ ಚಾಪ್ಸ್ ಗ್ರೇವಿ ಕೊಟ್ಟಿರ್ತಾರೆ. ಚಿಕನ್ ಚಾಪ್ಸ್ ಗ್ರೇವಿಗೆ ಹಂಗೆ ಟೇಸ್ಟ್ ಮಾಡೋಣ ಅಂತ ನೋಡಿ. ಓಹೋ ಚೆನ್ನಾಗಿ ಇರ್ಕೊಂಡಿದೆ, ಟೇಸ್ಟ್ ಮಾಡೋಣ. ಮಳಿಗೆ ಇಡ್ಲಿನೇ ಫುಲ್ ಆಗ್ಬಿಡುತ್ತೆ ಅನ್ಸುತ್ತೆ, ಬಿಕಾಸ್ ಅನ್ಲಿಮಿಟೆಡ್ ನಾವು ಇದರಲ್ಲೇ ತಿಂತಾ ಇರ್ತೀವಿ. ಬಿಕಾಸ್ ಒಂದು ಬೈಡಲ್ಲಿ ಹೇಳ್ತೀನಿ, ಅಷ್ಟೊಂದು ಸಾಫ್ಟಾಗಿದೆ. ಮಳಿಗೆ ಇಡ್ಲಿ ಬೇರೆ ಒಂದಕ್ಕೆ ಮಾತ್ರ ಅನಿಸಲ್ಲ, ಇನ್ನೊಂದು 2-3 ಅಂತ ತಿಂತಾನೆ ಇರ್ಬೋದು ಅನ್ಸುತ್ತೆ, ಅಷ್ಟು ಸೂಪರಾಗಿರುತ್ತೆ ಇದು. ಆಲ್ಸೋ ಚಿಕನ್ ಚಾಪ್ಸು ಕರೆಕ್ಟಾಗಿ ಹೀರ್ಕೊಳ್ಳೋದಿದೆ. ಒಳ್ಳೆ ಗ್ರೇವಿ ಅಂತಲೇ ಹೇಳ್ಬೋದು. ಇಡ್ಲಿಗೆ ಗ್ರೇವಿಗೆ ಒಳ್ಳೆ ಕಾಂಬಿನೇಷನ್ ಕೊಡ್ತಾರೆ. ಪಕ್ಕದಲ್ಲಿ ಹಾಗೆ ಚಿಕನ್ದು ಪೀಸಸ್ ಇದೆ, ಅದನ್ನು ಕೂಡ ಟ್ರೈ ಮಾಡೋಣ. ಬ್ರೇಕ್ ಅಂತೂ ಸಾಫ್ಟಾಗಿ ಆಗ್ತಾಯಿದೆ. ಎಕ್ಸ್ಟ್ರಾ ಒಂಬಟ್ಟು ಅಂತಲೇ ಹೇಳ್ತೀನಿ. ಫಸ್ಟು ಈ ಮಳಿಗೆ ಇಡ್ಲಿಗೆ ಫಿದಾ ಹೋಗಿದ್ದೀನಿ. ನೆಕ್ಸ್ಟು 2 ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಅಂದರೆ ಚಿಕನ್ ಕಬಾಬ್ ಮತ್ತು ಚಿಲ್ಲಿ ಚಿಕನ್ ಇದೆ. ಡ್ರೈ ಐಟಮು ಚಿಕನ್ ಕಬಾಬು. ಸೊ ಬ್ರೇಕ್ ಮಾಡಿದರೆ ಈ ಥರ ನೋಡಿ, ಒಳಗೆ ವೆಟೀಶ್ ಮೀಟು, ಜ್ಯೂಸಿನೆಸ್ಸು ಸೂಪರಾಗಿದೆ. ಇದು ಎಕ್ಸ್ಟ್ರಾ ನೋಡ್ಕೊಂಡು ಬಿಸಿ ಸರ್ವ್ ಮಾಡ್ತಾರೆ. ಬಂದಿದ್ದ ತಕ್ಷಣ ತಿನ್ಬಿಡಿ, 100% ಫ್ಲೇವರ್ ಸಿಗುತ್ತೆ. ತುಂಬಾ ಸೂಪರಾಗಿದೆ. ಪಕ್ಕದಲ್ಲಿ ಒಂಥರ ಖಾರದ ಐಟಮ್ ತಿನ್ನಬೇಕು ಅಂದಲ್ಲ, ಸೊ ಅದಕ್ಕೋಸ್ಕರ ಚಿಲ್ಲಿ ಚಿಕನ್ ಇದೆ. ಮಾತ್ರ ಚಿಲ್ಲಿ ಚಿಕನ್ ನೋಡಿ ಹೆಂಗಿದೆ ಅಂತ. ಕೋಟಿಂಗೇ ನೋಡಿದ್ರೆ ಫುಲ್ ಹಸಿಮೆಣಸಿನಕಾಯಿ ಫ್ಲೇವರು ಗೊತ್ತಾಗ್ಬಿಡುತ್ತೆ ನಿಮಗೆ. ನನಗೆ ಟ್ರೈ ಮಾಡೋಣ.
ತುಂಬಾ ಸೂಪರಾಗಿದೆ ಗೈಸ್. ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಫ್ಲೇವರು. ಚಿಲ್ಲಿ ಚಿಕನ್ ಹಿಂಗಿರಬೇಕು, ಖಾರ ಅಂತ ಚಿಲ್ಲಿ ಚಿಕನ್ ಅಂತಲೇ ಹೇಳ್ಬೋದು. ಪೀಸು ಅಷ್ಟೇ ಪರ್ಫೆಕ್ಟಾಗಿ ಬೇಯಿಸಿದ್ದಾರೆ, ಟೆಂಡರ್ ಪೀಸ್ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಪಕ್ಕದಾಗಿ ಬಂದಿದೆ. ಪಕ್ಕದೆಲ್ಲ ಬಿರಿಯಾನಿ ಇದೆಯಾ, ಚಿಲ್ಲಿ ಚಿಕನ್ ಜೊತೆ ನೀವು ಟ್ರೈ ಮಾಡಿಬಿಡ್ತೀನಿ. ಸೊ ಫಸ್ಟು ಬಿರಿಯಾನಿನ ಹಾಗೇ ಟ್ರೈ ಮಾಡೋಣ. ಸೊ ಪೀಸ್ ನೋಡ್ತಿದ್ದೀರ ನೋಡಿ, ಪೀಸ್ ಈ ಥರ ಬ್ರೇಕ್ ಆಗುತ್ತೆ. ಪೀಸ್ ಅಂತೂ ಸಕ್ಕದಾಗಿದೆ. ಸೊ ಪೀಸ್ನೇ ಇಟ್ಕೊಂಡು ಟ್ರೈ ಮಾಡೋಣ. ಗ್ರೀನ್ ಬಿರಿಯಾನಿ ಚಿಕನ್ ನೋಡೋಕೆ ಒಂದು ಜೀರಾ ಸಾಂಬಾರು ಯೂಸ್ ಮಾಡಿದ್ದಾರೆ. ಜಾಸ್ತಿ ಹಸಿಮೆಣಸಿನಕಾಯಿ ಸೊಪ್ಪು ಅದೆಲ್ಲ ಹಾಕಿ ಮಾಡಿರೋ ಒಂದು ಬಿರಿಯಾನಿ ತುಂಬಾ ಸೂಪರಾಗಿದೆ ಅಂತಲೇ ಹೇಳ್ತೀನಿ. ಹಾಗೆ ಚಿಲ್ಲಿ ಚಿಕನ್ ಗ್ರೇವಿನೂ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಯಾವುದೋ ಒಂದು ಶೇರ್ವಾ ರೈತ ಏನು ಬೇಡ ಗೈಸ್, ಆ ಬಿರಿಯಾನಿನೇ ತುಂಬಾ ಸೂಪರಾಗಿದೆ. ಹಂಗೆ ಟ್ರೈ ಮಾಡ್ತಾ ಇರ್ಬೋದು. ಪಕ್ಕದಲ್ಲೇ ರೆಡ್ ಬಿರಿಯಾನಿ ಅಂತ ಕೊಡ್ತಾರೆ, ಇದು ಎರಡು ಕೂಡ ಅನ್ಲಿಮಿಟೆಡು. ಆ ರೆಡ್ ಬಿರಿಯಾನಿ ಹಂಗೆ ಟೇಸ್ಟ್ ಮಾಡಿಬಿಡ್ತೀನಿ. ತುಂಬಾ ಸೂಪರಾಗಿದೆ. ಸೊ ಯೂಶ್ವಲಿ ರೆಡ್ ಬಿರಿಯಾನಿ ಕಂಪ್ಲೀಟ್ಲಿ ಡಿಫ್ರೆಂಟ್ ದೆನ್ ಗ್ರೀನ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಇದು ಎರಡಕ್ಕೂ ಸೇಮ್ ಕಾಂಬಿನೇಷನ್ ಅಲ್ಲ, ಡಿಫ್ರೆಂಟ್ ರೆಸಿಪೀಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಬೋರ್ ಹೊಡಿಯಲ್ಲ. ಒಂದು ವೆರೈಟಿ ಬಿರಿಯಾನಿ ತಿಂದಮೇಲೆ ಇನ್ನೊಂದು ವೆರೈಟಿ ಬಿರಿಯಾನಿ ತಿನ್ನೋದಕ್ಕೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ಎರಡು ಕಂಪ್ಲೀಟ್ ಮಸಾಲ ಅಂತಲೇ ಹೇಳ್ಬೋದು, ಡಿಫ್ರೆಂಟ್ ಮಸಾಲ. ತುಂಬಾ ಸೂಪರಾಗಿದೆ. ಆ್ಯಕ್ಚುಲಿ ಪೀಸಸ್ಸು ರೈಸಸ್ ಎಲ್ಲ ಚೆನ್ನಾಗಿ ಬೇಯಿಸಿದ್ದಾರೆ. ಪರ್ಫೆಕ್ಟು. ನಾವು ಇಷ್ಟು ತಿಂದ್ರೇ ಫುಲ್ ಆಗ್ಬಿಡ್ತೀವಿ. ವೈಟ್ ರೈಸು ರಸಮು ಸ್ವಲ್ಪ ಫೈನಲ್ ಟಚ್ಚು. ಇಷ್ಟೊಂದು ತಿಂದು ನೀವು ಇದನ್ನು ತಿಂತೀಯ ಅಂತ ಕೇಳ್ತೀರಾ? ಹೌದು, ನಾನು ತಿಂತೀನಿ, ಬಿಕಾಸ್ ಐ ಎಮ್ ಎ ಬ್ಯಾಟ್ಸ್ಮ್ಯಾನ್. ವೈಟ್ ರೈಸ್ ಇದೆ. ವೈಟ್ ರೈಸ್ನ ಸ್ವಲ್ಪ ಒಂಚೂರು ಹಾಕೊಂತೀನಿ, ಜಾಸ್ತಿ ಇಲ್ಲ, ಸುಮ್ಮನೆ ಡೈಜೆಷನ್ಸ್ಗೆ ಹಾಕ್ಕೊಂಡು. ಬಿಸಿ ಬಿಸಿ ರಸಮ್ ಇದೆ ನಮ್ಮ ಹತ್ರ ಇದೆ. ಇವ್ರ ರಸಮ್ ತುಂಬಾ ಸ್ಪೆಷಲ್ ಅಂತ ಹೇಳಿದ್ರಾ, ಅದು ಬೇರೆ ನನಗಂತೂ ಫುಲ್ ಟೆಂಪ್ಟ್ ಆಗ್ಬಿಡ್ತು. ಅದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ. ಒಳ್ಳೆ ಕಮ. ಪರ್ಫೆಕ್ಟ್. ಒಂದು ಒಳ್ಳೆ ನಾನ್ ವೆಜ್ ತಿಂದಮೇಲೆ ಈ ಥರ ವೈಟ್ ರೈಸ್ ಆ್ಯಂಡ್ ರಸಮಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಲ್ವಾ, ಖಂಡಿತ ಟ್ರೈ ಮಾಡಿ. ಸೊ ಡೆಫಿನೆಟ್ಲಿ ಮಸ್ಟ್ ಟ್ರೈ ಹೋಟೆಲ್ ಅಂತಲೇ ಹೇಳ್ತೀನಿ. ಸೊ ನೀವು ಇನ್ ಕೇಸ್ ಚಂದ್ರಾಲಯ ಕಡೆ ಬಂದು ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಯೂಜ್ ಏರಿಯಾ ಅಂತಲೇ ಹೇಳ್ಬೋದು. ಸೂಪರಾಗಿದೆ. ಆ್ಯಂಬಿಯನ್ಸು ನೋಡೋಕೆ ಒಂಥರ ಪೇಂಟಿಂಗ್ಸ್ ಎಲ್ಲ ಮಾಡಿ ಪ್ರತಿಯೊಂದು ಕ್ಲೀನಾಗಿ ಸೆಟ್ ಮಾಡಿದ್ದಾರೆ. ಇದು ಮಾತ್ರ ನಿಮ್ಮದು ಅನ್ಲಿಮಿಟೆಡ್ ಕಾಂಬೋ ಮಾತ್ರ ಅಲ್ಲ, ಜಾಸ್ತಿ ವೆಜಿಟೇರಿಯನ್ಸ್ಗೆ ಒಂದು ಆಪ್ಷನ್ಸ್ ಇದೆ, ನಾನ್ ವೆಜಿಟೇರಿಯನ್ಸ್ಗೆ ಆಪ್ಷನ್ಸ್ ಇದೆ. ನಾರ್ತ್ ಇಂಡಿಯನು, ಚೈನೀಸು, ಇಂಡಿಯನ್ ಅಂತ ಅಂದ್ಬಿಟ್ಟು ವೆಜ್ಜನ್ನು ಪಿಜ್ಜಾ, ಬರ್ಗರ್ ಅವು ಕೂಡ ಸಿಗುತ್ತಂತೆ. ಸೊ ನೀವು ಬಂದರೆ ಎಲ್ಲ ಪ್ರತಿಯೊಂದು ಫುಡ್ಡು ಇಲ್ಲಿ ಸಿಗುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಸೂಪರಾಗಿ ಒಂದು ಬ್ಯಾಟಿಂಗ್ ಮಾಡ್ತಾರಲ್ಲ ಅವ್ರ ಹತ್ರ ವಿಡಿಯೋ ಶೇರ್ ಮಾಡಿ. ಅಂದರೆ 299 ರುಪೀಸ್ಗಳು ಮಲ್ಲಿಗೆ ಇಡ್ಲಿಯಿಂದ ಹಿಡಿದು ನಿಮಗೆ ಬಿರಿಯಾನಿ, ವೈಟ್ ರೈಸ್, ರಸಮ್ ತನಕ ಎಲ್ಲ ಅನ್ಲಿಮಿಟೆಡ್ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಈ ವಿಡಿಯೋ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲೈಕನ್ ಪ್ರೆಸ್ ಮಾಡಿ ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಲವ್. ಬಾಯ್.